ಎಲ್ಲ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಕೂಡ ಬೆಳಗ್ಗೆಯಿಂದ ಕೂಡ ಇವತ್ತು ಈವ್ನಿಂಗ್ ಗೋಸ್ಕರ ವಿಡಿಯೋಗೆ ವೇಟ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿರ್ತೀನಿ. ಸೊ ಕಾರಣ ಅಷ್ಟೇ, ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು KCET ಗೆ ಸಂಬಂಧಪಟ್ಟಾಗಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಗ್ರಿಕಲ್ಚರ್ ಏನಾದ್ರು ನಡೀತದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ, ಅಂಡ್ ಅದೇ ರೀತಿಯಾಗಿ ನೀಟ್ ಗೆ ಸಂಬಂಧಪಟ್ಟಾಗಿ ಕೂಡ ಅಪ್ಡೇಟ್ಸ್ ಗಳಿದ್ದಾವೆ. ಎರಡು ಕೂಡ ಇದೇ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಡ್ತೇನೆ, ಅದೇ ವಾಚ್ ಮಾಡಿ. ಓಕೆ, ಫಸ್ಟ್ ಗೆ ಏನಪ್ಪಾ ಅಂದ್ರೆ ನೀಟ್ ಗೆ ಸಂಬಂಧಪಟ್ಟಾಗಿ ಬಹುತೇಕ ಅಪ್ಡೇಟ್ಸ್ ಗಳು ಇರತಕ್ಕಂಥದ್ದು ಬಂದ ತಕ್ಷಣ ವಾಟ್ಸ್ಆಪ್ ಗ್ರೂಪ್ ಗೆ ತಿಳಿಸಿದೆ. ಇಮಿಡಿಯೇಟ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು ಮೊದಲೇ ಒಂದು ಗುಡ್ ನ್ಯೂಸ್ ಈಗ ಏನಂತಂದ್ರೆ ಫ್ರಮ್ 2027 ಅಂದ್ರೆ ಈ ವರ್ಷದ್ದಲ್ಲ, ಈ ವರ್ಷದ ಬಿಟ್ಟು ನೆಕ್ಸ್ಟ್ ಇಯರ್ ಇಂದ ಏನಪ್ಪಾ ಅಂದ್ರೆ ನೀಟ್ ನ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಲ್ಲ ಆಲ್ಮೋಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳೇನಿದ್ದು CBT ನೇ ಇದ್ದು ಅಂಡ್ JEE ಕೂಡ ಹಂಗೆ ಇತ್ತು. ಈಗಲೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದು ಕೂಡ ನೀಟ್ ಕೂಡ ಮಾಡಿದ್ರ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಇನಿಷಿಯೇಟಿವ್, ಯಾಕಂದ್ರೆ ಎಷ್ಟೋ ಸತಿ ಫೇಲ್ಯೂರ್ ಆದ್ಮೇಲೆ ಇದು ಒಂದು ಗುಡ್ ಡಿಸಿಷನ್ ತಗೊಂಡಿದ್ದಾರೆ NTA ದವರು. ನೆಕ್ಸ್ಟ್ ಇಯರ್ ಇಂದ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ, ವೇಟ್ ಮಾಡಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ನೆಕ್ಸ್ಟ್ NTA ಟು ರೀಫಂಡ್ ದ ಎಕ್ಸಾಮ್ ಫೀಸ್ ಅಂಡ್ ನೋ ಎಕ್ಸ್ಟ್ರಾ ಚಾರ್ಜ್ ಫಾರ್ ರೀ ಎಕ್ಸಾಮ್. ಈಗೇನ್ ರೀ ಎಕ್ಸಾಮ್ ನಡೆಸ್ತಾ ಇದಾರೆ ಇವಾಗ 2026 ಸೊ ಎಕ್ಸಾಮಿನೇಷನ್ ಅನೌನ್ಸ್ಮೆಂಟ್ ಅಂತ ಆಗಿಬಿಟ್ಟಿದೆ. ಸೊ ಒಂದಂದ್ರೆ ಗೊತ್ತಿರಬೇಕು, June 21 ನಾವ್ ಅನ್ಕೊಂತ ಇದ್ದಿ, ನಾವ್ ಹೇಳ್ತಾ ಇದ್ವಿ, ಆದ್ರೆ 30ನೇ ತಾರೀಕು ಆಗ್ಬೇಕು, ಇಲ್ಲ 14ನೇ ತಾರೀಕು ಆಗ್ಬೇಕು ಅಂತಂದು. ಯಾಕಂದ್ರೆ 7ನೇ ತಾರೀಕು ಬೇರೆ ಎಕ್ಸಾಮ್ ಇದೆ ಅಂತಂದು, ಆದ್ರೆ May 30, ಇಲ್ಲ ಅಂತಂದ್ರೆ June 14 ಅಂತ ಅನ್ಕೊಂಡಿದ್ವಿ. ಇನ್ನೂ ಒಂದು ವಾರ ಎಕ್ಸ್ಟ್ರಾ ಕೊಡೋಣ ಅಂತಂದ್ರೆ 21 ಕೊಟ್ಟವ್ರೆ. ಸೊ ಬೆಟರ್, ಓದ್ಲಿಕ್ಕೆ ಟೈಮ್ ಸಿಕ್ಕಿದೆ, ಓದ್ಕೋರಿ ಆರಾಮೆ. 21 ವರ್ಗು ಕೂಡ ಟೈಮ್ ಇದೆ, ಮಿನಿಮಮ್ ಅಂದ್ರೂ ಕೂಡ 1 ಮಂತ್ ಈಗ. ಓಕೆ, ಆರಾಮ್ಸೆ ಟೈಮ್ ಇದೆ, ಓದ್ಕೋರಿ. ಓಕೆ, ನೆಕ್ಸ್ಟ್ ಕ್ಯಾಂಡಿಡೇಟ್ ಟು ಗೇಟ್ ಎಕ್ಸ್ಟ್ರಾ 15 minutes. ನೋಡಿ, ನಿಮ್ಗೆ ಏನು ಎಕ್ಸ್ಟ್ರಾ 3 hours ಅಷ್ಟೇ ಇತ್ತು. ಸೊ ನಿಮ್ಗೆ ಎಲ್ಲಾನು ಕೂಡ ಹೆಲ್ಪ್ಫುಲ್ ಆಗ್ಲಿ 15 ನಿಮಿಷ. ಯಾಕಂದ್ರೆ ಟೈಮ್ ಸಾಲ್ತಿಲ್ಲ ಅಂತ ಬಹಳ ಕಂಪ್ಲೇಂಟ್ ಗಳು ಬರ್ತಾ ಇತ್ತು, ಅಂಡ್ ಯಾಕಂದ್ರೆ ಅಪ್ಲೈಡ್ ಕ್ವಶನ್ಸ್ ಗಳು ಬರ್ತಾ ಇರ್ತವೆ. ಸೊ ಅದಕ್ಕೆಲ್ಲಾನು ಕೂಡ ಆಗ್ತಾ ಇರಲಿಲ್ಲ ಅನ್ನೋಕ್ಕೋಸ್ಕರ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟವ್ರೆ, ಆರಾಮ್ಸೆ ಬರಿಬಹುದು. ಅಂಡ್ ಸಮ್ ಟೈಮ್ ನಿಮ್ಗೆ ಇನ್ವಿಜಿಲೇಟರ್ ಕೂಡ ನಿಮ್ಗೆ ಅದು ಸೈನು ಈ ಸೈನು ಅದು ಇದು ಅಂತ ಬರ್ತಾ ಇತ್ತು, ಡಿಸ್ಟರ್ಬ್ ಆಗ್ತಾ ಇತ್ತು ಅನ್ನೋಕ್ಕೋಸ್ಕರ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟವ್ರೆ. ಸೊ ನಂಗೆ ಟೈಮ್ ಸಿಗ್ಲಿಲ್ಲ, ಗೊತ್ತಿರ್ತದೆ ಆನ್ಸರ್ ಅಂತ ಅನ್ನಂಗಿಲ್ಲ. ಈಗ 15 ನಿಮಿಷ ಆರಾಮ್ಸೆ ಟೈಮ್ ಇದೆ, ನೋಡ್ಕೋರಿ. ನೆಕ್ಸ್ಟ್ ರೀನೀಟ್ ಅಡ್ಮಿಟ್ ಕಾರ್ಡ್ ವಿಲ್ ಬಿ ರಿಲೀಸ್ಡ್ ಆನ್ 14th June. ಓಕೆ, ಇದಿನ್ನು ಕೂಡ ಮೇದಲ್ಲಿ ಇದ್ರ. ನೆಕ್ಸ್ಟ್ ಮಂತ್ ಜೂನ್ ಏನ್ ಆಗ್ತದೆ ಅಂತಂದ್ರೆ ನಿಮ್ಮೊಂದು ರೀನೀಟ್ ಏನ್ ಎಕ್ಸಾಮ್ ಬರ್ತಿದ್ರ ಅದ್ರದ್ದೊಂದು ಅಡ್ಮಿಟ್ ಕಾರ್ಡ್ ಏನ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ. ಒಂದು ನಿಮ್ ಗುಡ್ ನ್ಯೂಸ್, ನೀವ್ ಎಲ್ಲೇ ಒಂದು ಇರ್ರಿ, ನೀವು ಹೊಸದಾಗಿ ಏನ್ ಮಾಡ್ಬೋದು, ಎಕ್ಸಾಮ್ ಸೆಂಟರ್ಗೆ ಅನುಕೂಲ ಆಗೋ ರೀತಿಯಾಗಿ ಸೆಂಟರ್ಸ್ ಗಳನ್ನ ಚೇಂಜಸ್ ಮಾಡ್ಕೋಬಹುದು. ಅಂತ ಸೆಂಟರ್ನೇ ಚೇಂಜಸ್ ಅಲ್ಲ, ನೀವು ಏರಿಯಾನ ಚೇಂಜಸ್ ಮಾಡ್ಕೋಬಹುದು. ಆ ಏರಿಯಾದ ಒಳಗಡೆ ಅವ್ರು ಏನ್ ಮಾಡ್ತಾರೆ, ಒಂದು ನೀವು ಇರ್ತಕ್ಕಂಥ ನಿಯರೆಸ್ಟ್ ಒಂದು ಯಾವ್ದಾದ್ರು ನೀಟ್ ರೀನೀಟ್ ಬರ್ಲಿಕ್ಕೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಕೊಡ್ತಾರೆ. ನೆಕ್ಸ್ಟ್ ಓಕೆ, ನೀಟ್ UG 2026 ಫ್ರಮ್ 2 PM ಟು 5:15 ಅಂದ್ರೆ ನೋಡಿ 2 ಗಂಟೆಯಿಂದ ಸ್ಟಾರ್ಟ್ ಆಗ್ತಿತ್ತು, ಎಲ್ಲರೂ ಕೂಡ ಗೊತ್ತಿರೋಂಗೆ. ಬಟ್ 5ಕ್ಕೆ ಮುಗಿತಾ ಇತ್ತು, ಬಟ್ ಇವಾಗ ಒಂದು 15 ನಿಮಿಷ ಎಷ್ಟು ಹೇಳ್ದಂಗೆ 5:15ಕ್ಕೆ ಮುಗಿತಾ ಇದೆ. ಅಂಡ್ ಇದ್ರ ಬಗ್ಗೆ ಮಾತಾಡೋದಿತ್ತು ಬಹಳಷ್ಟು. ಏನಪ್ಪಾ ಅಂತಂದ್ರೆ ರೀನೀಟ್ ಬರ್ಲಿಕ್ಕೆ ಮುಂದುವರ್ಷ CBT ಇದೆಯಲ್ವಾ, ಸೊ ಅಂದ್ರೆ ಮುಂದುವರ್ಷ ಯಾವ ರೀತಿ ಎಫೆಕ್ಟ್ ಆಗ್ತದೆ. ಈ ವರ್ಷ ಅಂತೂ ಪೆನ್ನಲ್ಲೇ ಬರೀತಾರ, ಕಣ್ಮುಂದೆ ಪೇಪರ್ ಇರ್ತದೆ, ಪೆನ್ನಲ್ಲೇ ಶೇಡ್ ಮಾಡ್ತಾರ. ಎಷ್ಟೋ ಜನ ಶೇಡ್ ಮಾಡೋವಾಗ ತಪ್ಪು ಮಾಡ್ತಾ ಇರ್ತಿದ್ರಿ. ಬಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಂದುವರ್ಷೆಯಿಂದ ನೋಡಿ ಯಾವ ರೀತಿ ಕಟ್ ಆಫ್ ಆಗುತ್ತೋ, ಮುಂದುವರ್ಷ ಯಾವ ರೀತಿ ಆಗ್ತದೋ, ಸೊ ಏನು ಕೂಡ ಹೇಳಕ್ ಬರಲ್ಲ. ಬೆಟರ್ ಈ ವರ್ಷ ಇನ್ನೂ ಕೂಡ ರೀನೀಟ್ ಬರಿತಾ ಇದಾರೆ. ಬೆಟರ್ ಇದೇ ಒಂದು ಟೈಮ್ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನನು ಕೂಡ ಚೆನ್ನಾಗಿ ಓದಿಕ್ ಟ್ರೈ ಮಾಡ್ರಿ. ಮುಂದುವರ್ಷ ಏನ್ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಎಷ್ಟೋ ಜನಕ್ಕೆ ಯೂಸ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇರಲ್ಲ, ಕಣ್ಮುಂದೆ ಕಾಣ್ತಿರ್ತದೆ. ಆನ್ಸರ್ ಗೊತ್ತಿದ್ದು ಕೂಡ ಕೆಲವೊಂದು ಟೈಮ್ ಕಣ್ಣ ನೋಡಿ ಏನಾಗ್ತಾ ಇರ್ತದೆ, ಕಂಪ್ಯೂಟರ್ ನೋಡಿ 3 hours ಕಂಪ್ಲೀಟ್ ನೋಡ್ಬೇಕಾಗ್ತದ. ಸೊ ಬಹಳ ಕಷ್ಟ ಇದೆ. ಹಂಗಾಗಿ ಹೇಳೋದು, ಗೊತ್ತಿರೋ JEE ಗೊತ್ತಾಗುತ್ತೆ, ಬರ್ದವ್ರು ಕೇಳಿ ಯಾವ ರೀತಿ ಇರ್ತದೆ ಅಂತಂದು. ಸೊ ಹಂಗಾಗಿ ನಿಮಗೂ ಕೂಡ ಹೇಳೋದು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ ಪೆನ್ ಪೇಪರ್ಗಿಂತಲೂ. ಹಂಗಾಗಿ ಈ ವರ್ಷ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೂಡ ಚೆನ್ನಾಗಿ ಓದ್ಕೊಂಡು ಹೋಗ್ಲಿ ಟ್ರೈ ಮಾಡ್ರಿ. ಓಕೆ, ಇದಿಷ್ಟು ಏನ್ ಮಾತಾಡಿದೆ ಇಷ್ಟೊತ್ತು ನಾನು ನೀಟ್ ಬಗ್ಗೆ ಮಾತಾಡಿದೆ. ಈ KCET ಬಗ್ಗೆ ಮಾತಾಡೋದಂತಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮು ಅಂಡ್ KCET ರಿಸಲ್ಟ್ ಬಗ್ಗೆ ಮೇನ್ ಇಂಪಾರ್ಟೆಂಟ್. ಅಂಡ್ ಡಿಲೇ ಆಗುತ್ತಾ ಕೌನ್ಸಿಲಿಂಗ್ ಅನ್ನೋದು, ಇದ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ಈಗ 21 ನೋಡಿ, June 21 ವರೆಗೂ ಕೂಡ ಎಕ್ಸಾಮ್ ಇದೆ ಅಂತಂದ್ರೆ ಇದ್ರದ್ದೆಲ್ಲನೂ ಕೂಡ ಮತ್ತೆ ವೆರಿಫಿಕೇಶನ್ ಆಗ್ಬೇಕಾ, ಎಲ್ಲಾನು ಕೂಡ ಸ್ವಲ್ಪ ದಿನ ಆದ್ಮೇಲೆ ರಿಸಲ್ಟ್ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾ. ಅಂದ್ರೆ 1.5 ತಿಂಗಳ ಏನಾದ್ರು ನಮ್ಗೆ ಏನಾದ್ರು ವೇಟ್ ಮಾಡ್ಬೇಕಾ ಅಂದ್ರೆ 1.5 ತಿಂಗಳು ವೇಟ್ ಮಾಡ್ಲೇಬೇಕು. ಈಗ ನೀಟು KCET ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಎಟ್ ಎ ಟೈಮ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ನಡಿಬೇಕಂದ್ರೆ 1.5 ತಿಂಗಳ ಕಾಯ್ಬೇಕು. ನಮ್ ಕೇದವ್ರು ಕಾಯ್ತಾರ? ಇದು ಪ್ರಶ್ನೆ ಅಷ್ಟೇ ಇರ್ಲಿ, ತಲೆಯಲ್ಲಿ ಇರ್ಲಿ ಅಷ್ಟೇ. ಅಂದ್ರೆ ಏನು ಕೂಡ ಹೇಳಿಕ್ ಬರಲ್ಲ, ಕಾಯ್ಬಹುದು. ಯಾಕಂದ್ರೆ ಕೌನ್ಸಿಲಿಂಗು ಜುಲೈಯಲ್ಲಿ ಆಗಿದ್ದು, ಜುಲೈ ಸ್ಟಾರ್ಟ್ ಆಗಿದ್ದು ಕೂಡ ನೋಡಿದ್ದೇವೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳಲ್ಲಿ ಕೌನ್ಸಿಲಿಂಗ್ ಮಾಡಬಹುದು ಆರಾಮ್ಸೆ, ಏನಿಲ್ಲ. ಬಟ್ ಎನಿ ಟೈಮ್ ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ಸಡನ್ ಆಗಿ ಏನಾದ್ರೂ ಚೇಂಜಸ್ ಆದ್ರೆ ಆಗ್ಬೋದು. ನಮ್ ಡೈರೆಕ್ಟರ್ ಮೈಂಡ್ ಸೆಟ್ ಯಾವ ರೀತಿ ಆಗುತ್ತೋ, ಪ್ರಸನ್ನ ಸರ್ ಫಾರ್ ಎಕ್ಸಾಂಪಲ್ ನಾನು ಒಂದು ಟೈಮ್ ಆಗಿದ್ದು ಎಕ್ಸಾಂಪಲ್ ಕೊಡ್ತಾ ಇದೀನಿ. ಫಸ್ಟ್ ರೌಂಡ್ KCET ಅಷ್ಟೇ ನಡೆದು, ಸೆಕೆಂಡ್ ರೌಂಡ್ KCET ನೀಟ್ ಎರಡು ಕೂಡ ಕಂಬೈನ್ಡ್ ಆಗಿದ್ದು ನೋಡಿದೀವಿ.
ಫಸ್ಟ್ ರೌಂಡದಲ್ಲಿ ಅವಸರದಲ್ಲಿ ಸಡನ್ ಸೀಟ್ ಸಿಕ್ತು ಅಂತ ಅಡ್ಮಿಷನ್ ಆಗಿ ಸೆಕೆಂಡ್ ರೌಂಡದಲ್ಲಿ ಎಷ್ಟೋ ಜನ ನೀಟಿಗೆ ಶಿಫ್ಟ್ ಆದಾಗ ಚಲೋ ಚೆನ್ನಾಗಿರೋ ಕಾಲೇಜು ಕೂಡ ಸಿಗ್ತಾ ಇರ್ತದೆ. ಅವಸರ ಮಾಡ್ಕೊಂಡು ಹೆಂಗೆ ಹೋಗಿದ್ದು ಕೂಡ ನೋಡಿದೀನಿ. ಸೊ ಅವಸರ ಮಾಡ್ಲಿಕ್ಕೆ ಹೋಗ್ಬಿಟ್ರಿ, ಈ ವರ್ಷ ಮಾತ್ರ ಅವಸರ ಮಾಡಿದಷ್ಟು ನಿಮಗೆ ಬಹಳ ಲಾಸ್ ಇದೆ. ಓಕೆ, ನೆಕ್ಸ್ಟ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಹಿರಿಯೂರ್ದು ಎಷ್ಟೊಂದು ಈಗ ದೊಡ್ಡದ ಫ್ರಾಡ್ ಇದೆ ಸದ್ಯಕ್ಕೆ ಆಕ್ಚುಲಿ. ಯಾಕಂದ್ರೆ ರಿಮೈನಿಂಗ್ ಎಲ್ಲಾ ಸೆಂಟರ್ಸ್ ಗಳದ್ದು ಒಂದು ತೂಕ ಅಂದ್ರೆ ಹಿರಿಯೂರ್ದು ಎಕ್ಸಾಮಿನೇಷನ್ ಸೆಂಟರ್ ಒಂದು ತೂಕ ಆಗ್ಬಿಟ್ಟದೆ. ಯಾಕಂದ್ರೆ ಅಷ್ಟು ಆ ತರ ರಿಸಲ್ಟ್ ಬಂದಿರೋದು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಆ ತರ ನಡೆದಿದೆ. ಸೊ ಎಷ್ಟೋ ಜನ ಹುಡುಗರು ಇನ್ಜಸ್ಟಿಸ್ ಸದ್ಯಕ್ಕೆ. ಅದ್ರ ತಕ್ಕನಾಗ ರೀನೀಟ್ ಯಾವ ರೀತಿ ಬರ್ತಿದಾರೋ ಅದ್ರ ಬರಿಬೇಕು ಅನ್ಕೊಂತಿದಾರೋ ಈಗ ಎಲ್ಲರೂ, ಅದೇ ರೀತಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರಿಬೇಕು ಅಂತ ಕೂಡ ಎಲ್ಲ ಹುಡುಗರು ಕೇಳ್ತಾ ಇದಾರೆ. ಯಾಕೆ ಅಂದ್ರೆ ಬಹಳ ಏನಾಗ್ತದೆ ಅಂತ ಹುಡುಗರು ಇನ್ಜಸ್ಟಿಸ್ ಆಗೇ ಆಗುತ್ತದೆ. ಸೊ ಅದ್ರ ತಕ್ಕ ನಾವು ಏನ್ ಇಮೇಲ್ ಕ್ಯಾಂಪೇನ್ ಮಾಡೋಣ, ನಾವು ಈ ಕೆದವ್ರಿಗೆ ಮಾಡೋಣ ಅನ್ಕೊಂಡಿದ್ವಿ. ಬಟ್ ಕೆದವ್ರಿಗೆ ನಾವು ಡೈರೆಕ್ಟ್ ಅವ್ರಿಗೆ ಅಂದ್ರೆ ಕೆ ಡೈರೆಕ್ಟರ್ ಡೈರೆಕ್ಟ್ ಮೆಸೇಜ್ ಮಾಡಿದಾಗ ಗೊತ್ತಾಗಿದ್ದು ನಮ್ಮ ಸರ್ ಒಬ್ರು, ನಮ್ಗೆ ಮಾಡಿದ್ರೆ ನೋ ಇಶ್ಯೂ, ಓಕೆ ನಮ್ಗೆ ಮಾಡಿದ್ರೆ ಏನೂ ಕೂಡ ಆಗೋದಿಲ್ಲ, ನಿಮ್ಗೆ GK ದವ್ರಿಗೆ ಮಾಡ್ರಿ. ಅಂದ್ರೆ GK ದವ್ರಿಗೆ ಏನ್ ಮಾಡ್ಬೇಕು, ನಾವು ಇವಾಗ ಅಪ್ರೋಚ್ ಮಾಡ್ಬೇಕು, ಅವ್ರಿಗೆ ಇಮೇಲ್ ಮಾಡ್ಬೇಕು. ಹಂಗಾಗಿ ಯಾರೆಲ್ಲ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬರ್ಬೇಕು ಅನ್ಕೊಂಡಿದ್ರು ಏನೇ ಕೇಳೋದಿದ್ರು ಕೂಡ ನಾವು GK ಕೇಳಬೇಕು. ಸೊ ಅಂದ್ರೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳೋಣಂತೆ. ನಾಳೆ ನಿಮ್ಗೆ ಏನಂತಂದ್ರೆ ಬೆಟರ್, ನಾಳೆ ಏನ್ ಮಾಡೋಣ, ಸಾಯಂಕಾಲ 6 o'clock ಇಟ್ಕೊಂಡ್ಬಿಡೋಣ. ನಾಳೆ ಬೆಳಗ್ಗೆ ಅನ್ಕೊಂಡಿದ್ವಿ ನಾವು, ಬಟ್ ಸಾಯಂಕಾಲವರೆಗೂ ಕೂಡ ನೋಡೋಣ. ನಾಳೆ 6 o'clock ಎಕ್ಸಾಕ್ಟ್ ಟೈಮ್ ಹೇಳ್ತೀವಿ ನೋಡಿ. 6 o'clock ನಾನು ಮ್ಯಾಟರ್ ಎಲ್ಲಾನು ಕೂಡ ಹೇಳ್ತೀನಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಹೇಳ್ತೀನಿ ನಿಮ್ಗೆ, ಆಯ್ತಾ? ಆ ಒಂದು ಮ್ಯಾಟರ್ ನ ಎಟ್ ಎ ಟೈಮ್ 6 o'clock ಹೇಳ್ತೀನಿ ನೋಡಿ. ಎಲ್ಲರೂ ಕೂಡ ಆ ಒಂದು ಇಮೇಲ್ ಅಥವಾ ನಂಬರ್ಗೆ ಎಟ್ ಎ ಟೈಮ್ ಏನ್ ಮಾಡ್ಬೇಕಾಗ್ತದೆ, ಕಳಿಸ್ಬೇಕಾಗ್ತದೆ. ಓಕೆ, ಮ್ಯಾಟರ್ ಬರೀತೀನಿ ನಾನು ನಿಮ್ಗೆ ಕಳಿಸ್ತೀನಿ, ಆಯ್ತಾ? ಸೊ ಇದಿಷ್ಟು ಮಾಡ್ಬೇಕಾಗ್ತದ. ಅಥವಾ ಇಲ್ಲ ನಮ್ಗೆ ಇಮೇಲ್ ಸಿಗದೆ ಹೋದ್ರೆ ಅಂತ ಹೇಳ್ಬೋದು. ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಇದ್ರ ಬಗ್ಗೆ ಮಾತಾಡೋಣಂತೆ, ಆಯ್ತಾ? ಸೊ ಈಗ ಒಂದಂತೂ ಗೊತ್ತ, ರಿಸಲ್ಟ್ ಅಂತೂ ನಿಮ್ಗೆ ತಿಳ್ಕೊಬೇಕು. KCET ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬರೋರು ಕೂಡ ಬರಲ್ಲ. ಇನ್ ಕೇಸ್ ರಿಸಲ್ಟ್ ಬಂದ್ರು ಕೂಡ ಸದ್ಯಕ್ಕೆ ಅದ್ರದ್ದು ನಿಮ್ಗೆ ಏನೂ ಕೂಡ ಕೆಲಸ ಇಲ್ಲ. ಯಾಕಂದ್ರೆ KCET ನೀಟ್ ಕಂಬೈಂಡ್ ಆಗಿ ನಡೆದ್ರೆ ನಿಮ್ಗೆ ಬೆಟರ್. ನಾನು ಹೇಳ್ತೀನಿ ನೋಡಿ, KCET ನೀಟ್ ಫಸ್ಟ್ ರೌಂಡ್ ಕೂಡ ಕಂಬೈಂಡ್ ಆಗಿ ಸ್ವಲ್ಪ ದಿನ ಲೇಟ್ ಆದ್ರೂ ಪರವಾಗಿಲ್ಲ, ಎರಡು ಕೂಡ ಕಂಬೈಂಡ್ ಆಗಿ ನಡೆದ್ರೆ ನಿಮ್ಗೆ ಮುಂದೆ ಕೌನ್ಸಿಲಿಂಗ್ ಅಲ್ಲಿ ಒಳ್ಳೆ ಸೀಟ್ ಸಿಗುತ್ತೆ, ಒಂದು ಒಳ್ಳೆ ಕಾಲೇಜ್ ಸಿಗ್ತದೆ. ಇಲ್ಲಪ್ಪ ಅಂತಂದ್ರೆ ಏನಾಗ್ತದ, ಅವಸರದಲ್ಲಿ ಯಾವ್ದೋ ಒಂದು ತಗೊಂಡ್ ಹೋಗ್ಬಿಡ್ತಾರ. ಆ ತರ ಆಗ್ಬಾರ್ದು. ಅಂದ್ರೆ ಡೈರೆಕ್ಟರ್ ಸ್ವಲ್ಪ ನಿಮ್ಮ ಡೈರೆಕ್ಟರ್ ಬೈಕೊಂಡ್ರೆ ಚಿಂತೆ ಇಲ್ಲ ಹುಡುಗರು, ಬಟ್ ಡೈರೆಕ್ಟರ್ ಎರಡು ಕೂಡ ಕಂಬೈಂಡ್ ಆಗಿ ಮಾಡ್ಲಿ ಅಂತ ನಾವು ಕೇಳ್ಕೊಂತ ಇದೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ, ಇನ್ನೊಂದೇನಪ್ಪ ಅಂದ್ರೆ ಕೆದಲ್ಲಿ ಬಂದ್ಬಿಟ್ಟು UGC 2026 ಅಲ್ಲಿ ಬಂದಿದ್ದೀನಿ. 10+2 ಪೂರ್ಣಗೊಳಿಸಿದ CBSE ಮತ್ತು ICSE ಸ್ಟೂಡೆಂಟ್ ಯಾರಿದ್ರು ನಿಮ್ದೆಲ್ಲಾನು ಕೂಡ ಆಟೋ ಪೆಚಿಂಗ್ ಅಂಕಗಳಿಗೆ ಏನಿದೆ ಲಾಗಿನ್ ಮಾಡ್ಬೇಕಾಗ್ತದ. ಮುಂಚೆನೂ ಕೊಟ್ಟಿದ್ರು, ಮತ್ತೆ ಇನ್ನೊಮ್ಮೆ ಕೊಟ್ಟವ್ರೆ. ಅಂದ್ರೆ ಇತರ ರಾಜ್ಯ ಮಂಡಳಿಗೆ ಆಟೋ ಪೆಚಿಂಗ್ ಅಂದ್ರೆ ಕೆಲವೊಂದಿಷ್ಟು ಡಿಜಿಲಾಕರ್ ಮೂಲಕ ಏನಿದೆ ಆಟೋ ಪೆಚಿಂಗ್ ಇತ್ತಲ್ವ ಅದ್ರ ಬಗ್ಗೆ. ಅಂಡ್ ಎಡಿಟಿಂಗ್ ಮಾಡೋದು ಏನಾದ್ರು ಇತ್ತಂದ್ರೆ KCET ಅದನ್ನ ಎಡಿಟಿಂಗ್ ಮಾಡೋಕ್ಕೂ ಕೂಡ ಬಿಟ್ಟವ್ರೆ, ಎಡಿಟ್ ಮಾಡ್ಕೋಬಹುದು. ಇದಿಷ್ಟು ಏನಪ್ಪಾ ಅಂದ್ರೆ ಸದ್ಯಕ್ಕೆ ಇರ್ತಕ್ಕಂಥದ್ದು. ಅಂಡ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಗೊತ್ತಿರತಕ್ಕಂಥದ್ದೇ. ಬೇಕಾದ್ರೆ ಒನ್ ಟೈಮ್ ಜಸ್ಟ್ ಕ್ಲಿಕ್ ಮಾಡಿ ತೋರಿಸ್ತೀನಿ. ಗ್ರೇಸ್ ಮಾರ್ಕ್ಸ್ ಯಾವ ಸಬ್ಜೆಕ್ಟ್ ಬರ್ತಾ ಇದೆ ಅಂತಂದ್ರೆ, ಓಕೆ, ಒಂದು ನಿಮ್ಗೆ ಬರ್ತಾ ಇರೋದು ಫಸ್ಟ್ನೇದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಬರ್ತಾ ಇದೆ. ಅಂಡ್ ಬಯಾಲಜಿ ಒಳಗಡೆ ಕ್ವಶನ್ ಒಂದು ಆಪ್ಷನ್ ಮಾತ್ರ BR ಹಾಕಿರಿ, C ಆದ್ರ ಹಾಕಿರಿ, ಒಂದು ಆನ್ಸರ್ ಕೊಡ್ತಾರೆ, ಅಂದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಈ ಒಂದು ವಿಡಿಯೋದಲ್ಲಿ. ಅಂಡ್ ಇದೇ ರೀತಿಯಾಗಿ ಎಲ್ಲಾನು ಕೂಡ ಅಪ್ಡೇಟ್ಗಳು ತಿಳಿಸ್ತಾ ಇರ್ತೀನಿ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.